ಆರಾಧನಾ ಸಮಯ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರುವ ಪರಲೋಕದ ತಂದೆಯಾದ ದೇವರೇ, ನಿನ್ನ ಜ್ಞಾನಕ್ಕಾಗಿ ನಾವು ನಿನ್ನನ್ನ ಸ್ತೋತ್ರ ಮಾಡುತ್ತೇವೆ. ನಿನ್ನ ಜ್ಞಾನದಿಂದ ಇಡೀ ಸಮಸ್ತ ಸೃಷ್ಟಿಯನ್ನ ಸೃಷ್ಟಿಸಿ, ನಿನ್ನ ಜ್ಞಾನದ ಪ್ರಕಟಣೆಗಾಗಿ ಮನುಷ್ಯನನ್ನ ಸೃಷ್ಟಿಸಿ, ಈ ಸೃಷ್ಟಿಯ ಸೊಬಗಿನಲ್ಲಿ, ಈ ಸೃಷ್ಟಿಯ ವೈವಿಧ್ಯತೆಯಲ್ಲಿ ನಾವು ನಿನ್ನ ಜ್ಞಾನ ಎಂತೆಂಬುದನ್ನ ತಿಳಿದುಕೊಳ್ಳಲು ನಮಗೆ ಸಹಾಯಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನನ್ನ ಆರಾಧಿಸುವುದೆಂದರೆ ನಮ್ಮ ಭಾಗ್ಯ ಮತ್ತು ಅದು ಜ್ಞಾನದ ಸಂಕೇತ. ನಿನ್ನ ಪ್ರಸನ್ನತೆಯಲ್ಲಿ ಕಳೆಯುವಂತಹ ಒಂದೊಂದು ಕ್ಷಣ ಅದು ನಮ್ಮನ್ನ ಕತ್ತಲೆಯಿಂದ ಬೆಳಕಿನ ಕಡೆಗೆ ನಡೆಸುವಂಥದ್ದು, ಅಸತ್ಯದಿಂದ ಸತ್ಯದೆಡೆಗೆ ನಡೆಸುವಂಥದ್ದು ಮತ್ತು ಮರಣದಿಂದ ಜೀವದ ಕಡೆಗೆ ನಡೆಸುವಂಥದ್ದು. ಇಂತಹ ಜ್ಞಾನಾಮೃತದ ಪರಿವರ್ತನೆಯನ್ನ ಈ ಹೊತ್ತು ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳುವಂತ ಪ್ರತಿಯೊಬ್ಬೊಬ್ಬರಿಗೂ ದಯಪಾಲಿಸೆಂದು ನಮ್ಮ ರಕ್ಷಕನಾಗಿರುವ ಯೇಸು ಎನ್ನುವಂತ ಜೀವವುಳ್ಳ ನಾಮದಲ್ಲಿ ಅತ್ಯಂತ ದೈನ್ಯದಿಂದ ಪ್ರಾರ್ಥಿಸಿದ್ದೇವೆ, ಆಮೆನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನ ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನ ಹಾಡಿಕೊಳ್ಳೋಣ. ಭಯವೇನಿಲ್ಲ, ಸಂತೋಷವೇ ಯೇಸು ಎನ್ನಾತ್ಮ ಗೆಳೆಯನೇ. ಸ್ವರ್ಗದ ಭಾಗ್ಯ ಬಾಧ್ಯತೆ ನನಗೆ ಉಂಟು, ಅಭಯವೇ ಇದು ಎನ್ನಾಗ ನಿತ್ಯ ಭಾಗ್ಯ ನನ್ನಲ್ಲಿ ಉಂಟು, ಹಲ್ಲೆಲೂಯಾ. ಯೇಸು ಎನ್ನಾತ್ಮ ಉದ್ಧಾರಕ, ಕರ್ತನಿಗೆ ಸ್ತೋತ್ರ ನಿತ್ಯ ಗಾನ. ಆನಂದವೆಷ್ಟೋ ನಿರೀಕ್ಷೆಯು ನನ್ನಲ್ಲಿ ತುಂಬಿ ಇರುವುದು. ಯೇಸುವು ಬರುವ ಕಾಲವನ್ನು ಎದುರು ನೋಡಿ ಕಾಯುವೆನು. ಇದು ಎನ್ನಾಗ ನಿತ್ಯ ಭಾಗ್ಯ ನನ್ನಲ್ಲಿ ಉಂಟು, ಹಲ್ಲೆಲೂಯಾ. ಯೇಸು ಎನ್ನಾತ್ಮ ಉದ್ಧಾರಕ, ಕರ್ತನಿಗೆ ಸ್ತೋತ್ರ ನಿತ್ಯ ಗಾನ. ಇದು ಎನ್ನಾಗ ನಿತ್ಯ ಭಾಗ್ಯ ನನ್ನಲ್ಲಿ ಉಂಟು, ಹಲ್ಲೆಲೂಯಾ. ಯೇಸು ಎನ್ನಾತ್ಮ ಉದ್ಧಾರಕ, ಕರ್ತನಿಗೆ ಸ್ತೋತ್ರ ನಿತ್ಯ ಗಾನ. ಕರ್ತನಿಗೆ ಸ್ತೋತ್ರ ನಿತ್ಯ ಗಾನ.
ದೇವರನ್ನ ಆರಾಧಿಸೋಣ. ಆರಾಧನಾ ಕ್ರಮ ಪುಸ್ತಕ 3ನೆಯ ವಿಧಾನದ 2ನೆಯ ಭಾಗವನ್ನ ನಾವು ಅನುಸರಿಸೋಣ. 3ನೆಯ ವಿಧಾನದ 2ನೆಯ ಭಾಗವನ್ನ ನಾವು ಅನುಸರಿಸೋಣ. ಕರ್ತನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ. ಭೂಲೋಕವೆಲ್ಲ ಆತನ ಮುಂದೆ ಮೌನವಾಗಿರಲಿ. ಆತನ ಸಾನ್ನಿಧ್ಯದಲ್ಲಿ ಮಾನ ಮಹಿಮೆಗಳು, ಆತನ ಪವಿತ್ರಾಲಯದಲ್ಲಿ ಬಲ ಸೌಂದರ್ಯಗಳು ಇರುತ್ತವೆ. ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ ನಿನ್ನ ಮಂದಿರದೊಳಗೆ ಪ್ರವೇಶಿಸುವೆನು. ನಿನ್ನಲ್ಲಿಯೇ ಭಯಭಕ್ತಿಯುಳ್ಳವನಾಗಿ ನಿನ್ನ ಪರಿಶುದ್ಧ ಆಲಯದ ಕಡೆಗೆ ಅಡ್ಡ ಬೀಳುವೆನು. ಕರ್ತನು ನನಗೆ ಬೆಳಕು, ರಕ್ಷಕನೂ ಆಗಿದ್ದಾನೆ. ನಾನು ಯಾರಿಗೆ ಭಯಪಟ್ಟೆನು? ಕರ್ತನು ನನ್ನ ಪ್ರಾಣದ ಆಧಾರನು, ನಾನು ಯಾರಿಗೆ ಹೆದರೆನು? ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ, ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಕರ್ತನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ? ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಕರ್ತನ ನಾಮವನ್ನು ಪ್ರಖ್ಯಾತಿಪಡಿಸುವೆನು. ಒಟ್ಟಾಗಿ ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ. ಕಾಲವೆಲ್ಲ ಕೃಪೆ ಯಾವರಿಸಿರುವುದಲ್ಲ, ಜೀವಿತ ಕಾಲವೆಲ್ಲ ಕೃಪೆ ಯಾವರಿಸಿರುವುದಲ್ಲ. ಜೀವದಿ ಭಾವದಿ ಯಾವ ಜೀವಾವಧಿ ನಾ ವಾಸಿಸುವೆ ನಿನ್ನೋಳು. ಜೀವದಿ ಭಾವದಿ ಯಾವ ಜೀವಾವಧಿ ನಾ ವಾಸಿಸುವೆ ನಿನ್ನೋಳು. ಪರಮ ಪ್ರೀತಿಯ ದೇವರು ಎನ್ನ ಗುರುಬನಗಿರುತ್ತಿಹನು. ಪರಮ ಪ್ರೀತಿಯ ದೇವನು ಎನ್ನ ಗುರುಬನಗಿರುತ್ತಿಹನು. ಕರ
ಕರೆಯುತ್ತ ನೆರೆಯುತ್ತ ಪೊರೆಯುತ್ತ ಮೆರೆಯುತ್ತ ಕೊರತೆಯ ಹರಸುವನೈ. ಕರೆಯುತ್ತ ನೆರೆಯುತ್ತ ಪೊರೆಯುತ್ತ ಮೆರೆಯುತ್ತ ಕೊರತೆಯ ಹರಸುವನೈ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ವಾಕ್ಯ ಧ್ಯಾನಕ್ಕೆ ಇಂದು ನೇಮಕವಾಗಿರುವಂಥ ಮುಖ್ಯ ಪ್ರಸ್ತಾಪ ಫಿಯರ್ ಆಫ್ ದ ಲಾರ್ಡ್ ಆಸ್ ದ ಬಿಗಿನಿಂಗ್ ಆಫ್ ವಿಸ್ಡಮ್. ದೇವರ ಭಯವೇ ಜ್ಞಾನಕ್ಕೆ ಮೂಲ. ಇಂದು ಸ್ಟೂಡೆಂಟ್ಸ್ ಸಂಡೇ, ವಿದ್ಯಾರ್ಥಿಗಳ ಭಾನುವಾರವನ್ನ ಆಚರಿಸಲಾಗುತ್ತಿದೆ. ಯಾಕಂದರೆ ನಾಳಿನ ದಿನದಿಂದ ಶಾಲೆ ಮತ್ತು ಕಾಲೇಜುಗಳು ಪುನರಾರಂಭಗೊಳ್ಳುವಂತಹ ದಿನ. ಇಲ್ಲಿಯ ತನಕ ಬೇಸಿಗೆ ರಜೆಯಲ್ಲಿದ್ದಂತಹ ಮಕ್ಕಳು ಇನ್ನೊಂದು ಶೈಕ್ಷಣಿಕ ವರ್ಷವನ್ನ ಪ್ರಾರಂಭಿಸುವಂತಹ ದಿನ. ಅದಕ್ಕೂ ಮುನ್ನ ಈ ಕರ್ತನ ದಿನದಲ್ಲಿ ದೈವಿಕವಾದಂತಹ ಆಶೀರ್ವಾದವನ್ನ ಪಡೆದು ಮುಂದಿನ ಶೈಕ್ಷಣಿಕ ಪ್ರಯಾಣದಲ್ಲಿ ದೇವರು ನನ್ನೊಟ್ಟಿಗಿದ್ದಾನೆ ಎನ್ನುವಂತ ಆತ್ಮವಿಶ್ವಾಸದಿಂದ ತಮ್ಮ ಶೈಕ್ಷಣಿಕ ಪ್ರಯಾಣವನ್ನ ಆರಂಭಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಭಾನುವಾರವನ್ನ ಆಚರಿಸಲಾಗುತ್ತದೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಜ್ಞಾನ, ತಿಳುವಳಿಕೆ, ಅರಿವು, ದೀಪ, ಬೆಳಕು, ಹೀಗೆ ಜ್ಞಾನಕ್ಕೆ ನಾನಾ ರೀತಿಯಾದಂಥ ಹೆಸರುಗಳನ್ನ ಕೊಡಬಹುದು. ಆಂಗ್ಲ ಭಾಷೆಯಲ್ಲಿ ನಾಲೆಡ್ಜ್ ಮತ್ತು ವಿಸ್ಡಮ್ ಎಂಬುದಾಗಿ ಕರೆಯಲಾಗ್ತದೆ. ಈ ನಾಲೆಡ್ಜ್ ಮತ್ತು ವಿಸ್ಡಮ್ ಈ ಎರಡು ಪದಗಳ ಅರ್ಥ ಒಂದೇ ಆದರೂ ನಾಲೆಡ್ಜ್ ಎನ್ನುವಂಥದ್ದು ನಾವು ಅಧ್ಯಯನ ಮಾಡುವುದರಿಂದ ಪಡಕೊಳ್ಳುವಂಥದ್ದು, ಕೇಳಿ ಪಡಕೊಳ್ಳುವಂಥದ್ದು. ಆದರೆ ವಿಸ್ಡಮ್ ಎನ್ನುವಂಥದ್ದು ಜೀವನದ ಅನುಭವದಿಂದ ನಾವು ಪಡೆಯುವಂತಹ ಅನುಭವ ಜ್ಞಾನಾಮೃತ ಎಂಬುದಾಗಿ ವಿಸ್ತಾರವಾದಂತಹ ಅರ್ಥವನ್ನ ಅದು ಹೊಂದಿದೆ. ಹೇಗೂ ಈ ನಿಟ್ಟಿನಲ್ಲಿ ವಾಕ್ಯಧ್ಯಾನಕ್ಕಾಗಿ ನೇಮಕವಾದಂತಹ ಸುವಾರ್ಥ ಭಾಗ ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 21ನೇ ವಚನದಿಂದ 24 ವಚನದವರೆಗೆ. ಅದರಲ್ಲಿ 21ನೇ ವಚನವನ್ನ ನೋಡುವಾಗ, ಅದೇ ಗಳಿಗೆಯಲ್ಲಿ ಆತನು ಪವಿತ್ರಾತ್ಮನ ಪ್ರೇರಣೆಯಿಂದ ಉಲ್ಲಾಸಗೊಂಡು ಹೇಳಿದ್ದೇನೆಂದರೆ, ತಂದೆಯೇ, ಪರಲೋಕ ಭೂಲೋಕಗಳ ಒಡೆಯದೆ, ನೀನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಈ ಮಾತುಗಳನ್ನ ಮರೆಮಾಡಿ ಬಾಲಕರಿಗೆ ಪ್ರಕಟ ಮಾಡಿದ್ದೀ ಎಂದು ನಿನ್ನನ್ನು ಕೊಂಡಾಡುತ್ತೇನೆ. ಹೌದು ತಂದೆಯೇ, ಹೀಗೆ ಮಾಡುವುದೇ ಒಳ್ಳೆಯದೆಂದು ನಿನ್ನ ದೃಷ್ಟಿಗೆ ತೋರಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಜ್ಞಾನಿಗಳು ಬುದ್ಧಿವಂತರು ಯಾರು? ಯೇಸುವಿನ ಪ್ರಕಾರವಾಗಿ ಮತ್ತು ಜಗತ್ತಿನ ಪ್ರಕಾರವಾಗಿ ಜ್ಞಾನಿಗಳು ಮತ್ತು ಬುದ್ಧಿವಂತರು ಎಂದರೆ ಯಹೂದ್ಯ ಜನಾಂಗ. ಯಾಕಂದ್ರೆ ಯಹೂದ್ಯ ಜನಾಂಗ ದೈವಿಕವಾದಂಥ ಧರ್ಮಶಾಸ್ತ್ರದಲ್ಲಿ ನಿಪುಣರಾಗಿದ್ದರು. ಫರಿಸಾಯರಾಗಲಿ, ಶಾಸ್ತ್ರಿಗಳಾಗಲಿ, ಯಾಜಕರಾಗಲಿ, ಪ್ರವಾದಿಗಳಾಗಲಿ, ಇವರೆಲ್ಲರೂ ಕೂಡ ದೇವ ದರ್ಶನದಿಂದ ಹೊಂದಿಕೊಂಡಂತಹ ದೇವರ ಮಾತಿನಿಂದ ತಮ್ಮ ಜ್ಞಾನ ಇತರೆ ಜನಾಂಗಗಳಿಗಿಂತ ವಿಸ್ತರಣೆಯಾಗಿತ್ತು. ಮತ್ತು ಧರ್ಮದ ಬಗ್ಗೆಯಾಗಲಿ, ಧಾರ್ಮಿಕ ಪದ್ಧತಿಗಳ ವಿಚಾರದಲ್ಲಾಗಲಿ, ಸಾಮಾಜಿಕ ಬದುಕಿನಲ್ಲಾಗಲಿ ಮತ್ತು ವೈಜ್ಞಾನಿಕ ಬದುಕಿನಲ್ಲಾಗಲಿ ಇವರು ಕಂಡುಕೊಂಡಂತಹ ಒಂದು ಶ್ರೇಷ್ಠ ಸಂಗತಿಗಳು ಬೇರೆ ಇನ್ಯಾವ ಜನಾಂಗದಲ್ಲಿಯೂ ಇರಲಿಲ್ಲ ಎನ್ನುವಂಥದ್ದು ಸತ್ಯ ಸಂಗತಿಯಾಗಿತ್ತು. ಆದಾಗ್ಯೂ ಜ್ಞಾನದ ನಿಧಿಯಾದಂತಹ ಯೇಸುವನ್ನ ತಿಳುಕೊಳ್ಳುವಲ್ಲಿ ಬಿದ್ದು ಹೋದರು. ಈ ನಿಟ್ಟಿನಲ್ಲಿ ಯೇಸು ಹೇಳುವಂತಹ ಮಾತು, ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಈ ಮಾತುಗಳನ್ನ ಎಂದರೆ ಯೇಸುವಿನ ಸರ್ವಾಧಿಕಾರತ್ವವನ್ನ, ಯೇಸುವಿನ ದೈವತ್ವವನ್ನ ಒಪ್ಪುವಂತಹ ಜ್ಞಾನ ಅವರಲ್ಲಿರಲಿಲ್ಲ. ಇದನ್ನ ಬಾಲಕರಿಗೆ ಪ್ರಕಟ ಮಾಡಿದ್ದಿ. ಯೇಸುವಿನ ಈ ಮಾತಿನ ತಾತ್ಪರ್ಯ ಅಂದಿನ ಸಮಾಜಕ್ಕೆ ಬಾಲಕರು ಎಂದರೆ ಸಣ್ಣ ಮಕ್ಕಳು ಎಂದರ್ಥವಲ್ಲ. ಬದಲಾಗಿ ಸಮಾಜದ ಕೆಳಸ್ತರದಲ್ಲಿದ್ದಂಥ ಆತನ ಶಿಷ್ಯರನ್ನುದ್ದೇಶಿಸಿ ಹೇಳುವಂತಹ ಮಾತು. ಆತನ ಶಿಷ್ಯರು ಯಾವುದೇ ಶಾಸ್ತ್ರದಲ್ಲಿ ಅಭ್ಯಾಸವಿರಲಿಲ್ಲ ಮತ್ತು ಯಾವುದೇ ಧರ್ಮಶಾಸ್ತ್ರದಲ್ಲಿ ಪಾರಂಗತರೂ ಅಲ್ಲ, ಯಾವುದೇ ದೊಡ್ಡ ಗುರುವಿನ ಕೈ ಕೆಳಗೆ ಕಲಿತವರೂ ಅಲ್ಲ. ಪೌಲನಾದರೋ ನಾನು ಗಮಲಿಯೇಲನ ಶಿಷ್ಯನು ಎನ್ನುವಂತಹ ಸರ್ಟಿಫಿಕೇಟ್ ಅನ್ನ, ಒಂದು ಬ್ರ್ಯಾಂಡ್ ಅನ್ನ ಆತನು ಕೊಡುತ್ತಾನೆ. ಇಲ್ಲಿ ಯೇಸುವಿನ ಶಿಷ್ಯರನ್ನ ನೋಡುವಾಗ ಯಾವ ಸ್ಕಾಲರ್ಸ್ಗಳು ಅವರಲ್ಲ, ಬದಲಾಗಿ ಸಮಾಜದಲ್ಲಿ ಅತ್ಯಂತಹ ಕನಿಷ್ಠ ಕೆಲಸಗಳನ್ನ ಮಾಡಿ ಜೀವನವನ್ನ ಸಾಗಿಸುತ್ತಿದ್ದಂಥವರು. ಇಂಥವರಿಗೆ ಯೇಸುವಿನ ದೈವತ್ವ ಪ್ರಕಟಣೆಯಾಯಿತು. ಯೇಸುವಿನ ದೈವತ್ವದ ಅನುಭವವಾಗಿ ಲೋಕದೆಲ್ಲೆಡೆ ಯೇಸುವನ್ನ ಪ್ರಚುರಪಡಿಸುವಂತಹ ಜ್ಞಾನದ ದರ್ಶನವನ್ನ ದೇವರು ಕೊಟ್ಟದ್ದಕ್ಕಾಗಿ ಇಲ್ಲಿ ಯೇಸು ಸ್ವಾಮಿ
ದೇವರನ್ನ ಕೊಂಡಾಡುತ್ತಾ ಇದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಜ್ಞಾನ ಇದು ಕೇವಲ ಓದುವುದರಿಂದಾಗಲಿ ತಿಳಿದುಕೊಳ್ಳುವುದರಿಂದಾಗಲಿ ಬರುವಂಥದ್ದಲ್ಲ. ದೊಡ್ಡವರು ಕಂಡಾಗ ನಮಸ್ಕರಿಸುವಂಥದ್ದು, ತಂದೆ ತಾಯಿಗಳನ್ನ ಗೌರವಿಸುವಂಥದ್ದು, ಗುರು ಹಿರಿಯರನ್ನ ಪೂಜ್ಯ ಭಾವದಿಂದ ನಮಸ್ಕರಿಸುವಂಥದ್ದು, ದೇವರು ಎನ್ನುವಾಗ ಭಕ್ತಿ, ಭಯ, ಈ ಸಂಸ್ಕಾರವನ್ನೇ ಶಿಕ್ಷಣ ಎಂಬುದಾಗಿ ಕರೆಯುವುದುಂಟು. ಕೇವಲ ನಾವು ಮೆಡಲ್ಗಳನ್ನ ತೆಗೆದುಕೊಂಡ ಮಾತ್ರಕ್ಕೆ ಅಥವಾ ಶಿಕ್ಷಣದಲ್ಲಿ ಡಾಕ್ಟರೇಟ್ಗಳನ್ನ ಪಡೆದುಕೊಂಡ ಮಾತ್ರಕ್ಕೆ ದೊಡ್ಡ ಸ್ಕಾಲರ್ಸ್ಗಳಲ್ಲ. ನಮ್ಮ ಜೀವನದ ನಿಜವಾದಂಥ ವ್ಯಕ್ತಿತ್ವದ ಮೂಲಕ ನಾವು ಶಿಕ್ಷಿತರೋ ಅಥವಾ ಅಶಿಕ್ಷಿತರೋ ಎನ್ನುವಂಥದ್ದನ್ನ ಜನ ತೀರ್ಮಾನ ಮಾಡುತ್ತಾರೆ. ಕರ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯದಲ್ಲಿ ಅನುಭವದ ಜ್ಞಾನ ದೊಡ್ಡದು. ಸೊಲೊಮೋನನ ಜೀವಿತ ನೋಡುವಾಗ ಆತನು ಬರೆಯುವಂಥದ್ದು, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ. ಯಾಕೆ ಈ ಮಾತನ್ನ ಬರೆಯುತ್ತಾನೆ? ಪ್ರತಿಯೊಂದೊಂದು ಯಹೂದ್ಯ ಕುಟುಂಬದಲ್ಲಿ ತನ್ನ ಮಕ್ಕಳಿಗೆ ಯಹೂದ್ಯ ತಂದೆ, ಯಜಮಾನ ಧಾರ್ಮಿಕವಾದಂತಹ ಬೋಧನೆಗಳನ್ನ ಕೊಡಬೇಕಾಗಿತ್ತು. ಶಿಕ್ಷಣವನ್ನ ತಂದೆಯಾದವನ್ನು ಕಲಿಸಬೇಕಾಗಿತ್ತು. ಆದರೆ ದಾವೀದನ ಮಗನಾದಂಥ ಸೊಲೊಮೋನ ತನ್ನ ತಂದೆಯಿಂದ ಶಿಕ್ಷಿತನಾಗಿರಲಿಲ್ಲ. ಯಾಕಂದ್ರೆ ಅವನು ತಿರಸ್ಕರಿಸಲ್ಪಟ್ಟಿದ್ದನು. ಈ ನಿಟ್ಟಿನಲ್ಲಿ ಆತನು ದೇವಾಲಯದಲ್ಲಿ ದೇವರೊಟ್ಟಿಗಿನ ನಿಕಟವಾದಂಥ ಸಂಬಂಧದಲ್ಲಿ ಪಡಕೊಂಡಂಥ ಜ್ಞಾನ ದೊಡ್ಡದಾಗಿತ್ತು. ಆದ್ದರಿಂದಲೇ ಬೈಬಲ್ನಲ್ಲಿ ಅವನಷ್ಟು ಜ್ಞಾನಿ ಹಿಂದೆ ಇರಲಿಲ್ಲ ಎಂಬತಕ್ಕಂಥ ಮಾತು. ಸೊಲೊಮೋನ ಜ್ಞಾನಕ್ಕೆ ಹೆಸರುವಾಸಿಯಾದಂತಹ ವ್ಯಕ್ತಿ. ಆತನ ಜ್ಞಾನವನ್ನ ಪರೀಕ್ಷೆ ಮಾಡಲು ಹಲವು ದೇಶಗಳಿಂದ ಜನರು ಬಂದು ಆತನ ಜ್ಞಾನದ ಉಪದೇಶವನ್ನ ಕೇಳಲು ಬಂದು ವಿಸ್ಮಿತರಾಗುತ್ತಿದ್ದರು ಎಂಬುದಾಗಿ ಬೈಬಲ್ ಮತ್ತು ಚರಿತ್ರೆ ನಮಗೆ ಪ್ರಕಟ ಮಾಡ್ತದೆ. ಈ ನಿಟ್ಟಿನಲ್ಲಿ ಆತನಿಗೆ ಆ ಜ್ಞಾನ ಸಿಕ್ಕದ್ದು ಯಾವ ತಂದೆಯಿಂದಾಗಲಿ, ಗುರುವಿನಿಂದಾಗಲಿ ಅಥವಾ ಗುರುಕುಲದಿಂದಾಗಲಿ ಅಲ್ಲ, ನೇರವಾಗಿ ಜೀವನದಲ್ಲಿ ಆತನ ಅನುಭವದ ಹಿನ್ನೆಲೆಯಲ್ಲಿ ಪಡೆದುಕೊಂಡಂತ ಜ್ಞಾನ ಮತ್ತು ದೈವಿಕವಾದಂಥ ಅನುಭವದ ಮೂಲಕವಾಗಿ ಆತನು ಹೊಂದಿಕೊಂಡಂತ ಜ್ಞಾನಾರ್ಜನೆಯಾಗಿತ್ತು. ಕರ್ತನಲ್ಲಿ ಪ್ರಿಯರೇ, ಅಂಬಿಗನ ಕತೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತು. ಒಂದು ಸಾರಿ ಅಂಬಿಗ ಮತ್ತು ತಿಳಿದವ, ಅದನ್ನ ಬ್ರಾಹ್ಮಣ ಎಂಬುದಾಗಿ ಕೂಡ ಅನೇಕ ಕತೆಗಳಲ್ಲಿ ಹೇಳುವುದುಂಟು. ಹೀಗೆ ಅವರಿಬ್ಬರು ಒಂದು ತೆಪ್ಪದಲ್ಲಿ ಪ್ರಯಾಣ ಮಾಡುತ್ತಿದ್ದರು. ನದಿಯಲ್ಲಿ ಪ್ರಯಾಣ ಮಾಡುವಾಗ ವಿದ್ಯಾವಂತ ಎಂದು ಕರೆಸಿಕೊಳ್ಳುವಂತ ವ್ಯಕ್ತಿ, ಆ ಅಂಬಿಗ ಬಡಪಾಯಿ, ಓದಿಲ್ಲದೆ ಇರುವಂತಹ ಅವನನ್ನ ಗೇಲಿ ಮಾಡತೊಡಗಿದ. ನಿನಗೆ ಗಣಿತಶಾಸ್ತ್ರ ಗೊತ್ತೋ ಎಂಬುದಾಗಿ ಕೇಳುತ್ತಾನೆ. ಆಗ ಅಂಬಿಗ, ಇಲ್ಲಯ್ಯ, ನನಗೆ ಗಣಿತಶಾಸ್ತ್ರ ಗೊತ್ತಿಲ್ಲ. ನೀವು ಕೊಡುವಂತಹ ದುಡ್ಡಿನಿಂದ ನನ್ನ ಜೀವನವನ್ನ ನೋಡಿಕೊಳ್ಳುವಂಥದ್ದೇ ನನ್ನ ಗಣಿತಶಾಸ್ತ್ರ ಎಂದ. ನಿನ್ನ ಜೀವಮಾನದ 25% ಪ್ರತಿಶಃ ಅದು ವೇಸ್ಟ್ ಎಂಬುದಾಗಿ ಈತನು ವಿದ್ಯಾವಂತ ಆಡಿಕೊಳ್ತಾನೆ. ಇನ್ನು ಮುಂದೆ ತೆಪ್ಪದಲ್ಲಿ ಪ್ರಯಾಣ ಮುಂದುವರೆಯಿತು. ಆಗ ನಿನಗೆ ವಿಜ್ಞಾನ ಶಾಸ್ತ್ರ ಗೊತ್ತೋ ಎಂಬುದಾಗಿ ಕೇಳುತ್ತಾನೆ. ಆಗ ಇಲ್ಲಯ್ಯ, ನನ್ನ ತೆಪ್ಪವನ್ನ ಸರಿಪಡಿಸುವಂಥದ್ದು, ಅದು ಮುಳುಗದಂತೆ ಅದನ್ನ ರಿಪೇರಿ ಮಾಡುವಂಥದ್ದು ಮತ್ತು ಈ ಪ್ರಕೃತಿಯಲ್ಲಾಗುವಂಥ ವಾತಾವರಣಗಳನ್ನ ನೋಡಿ ತಿಳುಕೊಳ್ಳುವಂಥದ್ದೇ ನನ್ನ ವಿಜ್ಞಾನ ಎಂಬುದಾಗಿ ಹೇಳುತ್ತಾನೆ. ನಿನ್ನ ಜೀವನದ ಇನ್ನೂ 25%, ಒಟ್ಟಾಗಿ 50% ವೇಸ್ಟ್ ಎಂಬುದಾಗಿ ಆಡಿಕೊಳ್ತಾನೆ. ಇನ್ನೂ ಸ್ವಲ್ಪ ತೆಪ್ಪ ಮುಂದೆ ಹೋಯಿತು. ನಿನಗೆ ಖಗೋಳಶಾಸ್ತ್ರ ಗೊತ್ತಾ ಎಂಬುದಾಗಿ ಕೇಳುತ್ತಾನೆ. ಇಲ್ಲಯ್ಯ, ಸೂರ್ಯ ಹುಟ್ಟುವುದು, ಮುಳುಗುವುದು, ಹುಣ್ಣಿಮೆ ಮತ್ತು ಅಮಾವಾಸ್ಯೆ, ಇದೇ ನನ್ನ ಖಗೋಳಶಾಸ್ತ್ರ ಎಂಬುದಾಗಿ ಹೇಳುತ್ತಾನೆ. ನಿನ್ನ ಇನ್ನೂ 25% ಅಂದ್ರೆ ಒಟ್ಟಾಗಿ 75% ನಿನ್ನ ಜೀವನ ವೇಸ್ಟ್ ಎಂಬುದಾಗಿ ಆಡಿಕೊಳ್ತಾನೆ, ಗೇಲಿ ಮಾಡ್ತಾನೆ. ಇನ್ನೂ ಸ್ವಲ್ಪ ತೆಪ್ಪ ಮುಂದೆ ಹೋಯಿತು. ಈ ವಿದ್ಯಾವಂತ ಕೇಳುವಂಥದ್ದು ಅಂಬಿಗನ ಕುರಿತು, ನಿನಗೆ ಸಮಾಜಶಾಸ್ತ್ರ ಗೊತ್ತೋ ಎಂಬುದಾಗಿ ಕೇಳುತ್ತಾನೆ. ಆಗ ಈ ಅಂಬಿಗ ಹೇಳುತ್ತಾನೆ, ಇಲ್ಲಯ್ಯ, ನಾನು ಮತ್ತು ನನ್ನ ಕುಟುಂಬ, ನನ್ನ ಸುತ್ತಮುತ್ತಲಿರುವಂತಹ ಜನರು, ನನ್ನ ಪ್ರಯಾಣಿಕರು, ಇದೇ ನನ್ನ ಸಮಾಜ, ಈ ನದಿಯೇ ಒಂದು ಸಮಾಜ ಎಂಬುದಾಗಿ ಆತನು ಉತ್ತರಿಸುತ್ತಾನೆ. ನಿನ್ನ ಇನ್ನೂ 25%, ಒಟ್ಟಾರೆಯಾಗಿ ನಿನ್ನ 100% ಲೈಫ್ ವೇಸ್ಟ್, ಯಾವುದಕ್ಕೂ ಬರಲ್ಲ ಅಂತ ಹೇಳಿ ಈ ವಿದ್ಯಾವಂತ ಗೇಲಿ ಮಾಡ್ತಾನೆ. ಸ್ವಲ್ಪದರಲ್ಲೇ ನೀರಿನ ರಭಸ ಹೆಚ್ಚಾಯಿತು. ತೆಪ್ಪ ಅಲುಗಾಡತೊಡಗಿತು. ಆ ನೀರಿನ ರಭಸಕ್ಕೆ ತೆಪ್ಪ ಸಿಕ್ಕಿ ಆ ನೀರಿನಲ್ಲಿ ತೆಪ್ಪ ಮುಗುಚಿ ಬಿತ್ತು. ಇಬ್ಬರೂ ಕೂಡ, ಅಂಬಿಗ ಮತ್ತು ವಿದ್ಯಾವಂತ, ನೀರಿನಲ್ಲಿ ಮುಳುಗುತ್ತಿದ್ದರು. ಆಗ ಈ ಅಂಬಿಗ ವಿದ್ಯಾವಂತನಿಗೆ ಒಂದು ಪ್ರಶ್ನೆ ಕೇಳುತ್ತಾನೆ, ಏನು, ನಿನಗೆ ಈಜು ಶಾಸ್ತ್ರ ಗೊತ್ತೋ? ಆಗ ವಿದ್ಯಾವಂತ ಹೇಳುತ್ತಾನೆ, ಅಯ್ಯೋ ಇಲ್ಲಯ್ಯ, ದಯಮಾಡಿ ನನ್ನನ್ನ ಉಳಿಸು. ನಿನಗೆ ಈಜು ಶಾಸ್ತ್ರ ಗೊತ್ತಿಲ್ಲದಿದ್ದರೆ ನೀನು ಸತ್ತು ಹೋಗುತ್ತೀಯ, ನಿನ್ನ ಜೀವನವೇ ವೇಸ್ಟ್ ಅಂತ ಹೇಳಿ ಅಂಬಿಗ ತನ್ನನ್ನು ತಾನು ನೀರಿನಿಂದ ಈಜಾಡಿ ರಕ್ಷಿಸಿಕೊಳ್ಳುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಯೇಸುವಿನ ಶಿಷ್ಯರು ಹೊಂದಿಕೊಂಡದ್ದು ಇದೇ ಜ್ಞಾನ.
ಇದೇ ಜ್ಞಾನದ ಮೂಲಕವಾಗಿಯೇ ಲೋಕದೆಲ್ಲೆಡೆ ಯೇಸುವಿನ ಜ್ಞಾನವನ್ನ ಬೆಳಗಿಸಿದರು. ಕತ್ತಲಿನ ಜಗತ್ತಿಗೆ ಬೆಳಕನ್ನ ಕೊಟ್ಟರು. ಕತ್ತಲಾದಂಥ ವ್ಯಕ್ತಿತ್ವಗಳನ್ನು ಬೆಳಕಿನ ಕಡೆಗೆ ನಡೆಸಿದರು. ಅದೆಷ್ಟೋ ಸಾಮಾಜಿಕವಾದಂಥ ಕೊಡುಗೆಗಳು ಕ್ರಿಸ್ತನ ಮೂಲಕವಾಗಿ ದೈವಿಕ ಬೆಳಕನ್ನ ಕೊಡುವಂತಾಯಿತು. ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು. ಜ್ಞಾನದ ಮಾತು, ಬೆಳಕನ್ನ ದೇವರು ಎನ್ನುವಂತಹ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅನುಭವ ಮಾಡುತ್ತಾರೆ. ಭಾರತ ದೇಶವನ್ನೇ ನಾವು ನೋಡುವಾಗ ಹೆಣ್ಣು ಮಕ್ಕಳಿಗೆ ಸ್ಥಾನ ಇರಲಿಲ್ಲ, ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಇರಲಿಲ್ಲ. ಬಾರ್ತೊಲೋಮಯ ಝೀಗನ್ಬಾಗ್ರಿಂದ ಸ್ಥಾಪನೆಯಾದಂತಹ ಹೆಣ್ಣು ಮಕ್ಕಳ ಶೈಕ್ಷಣಿಕ ಪ್ರಯಾಣ ಇಂದಿಗೂ ಕೂಡ ಅವರು ಸಾಧನೆ ಮಾಡುತ್ತಿರುವುದಕ್ಕೆ ಆ ಕ್ರೈಸ್ತ ಮಿಷನರಿ ಕಾರಣನಾಗಿದ್ದಾನೆ. ಕರ್ನಾಟಕದಲ್ಲಿ 810ರಲ್ಲಿ ಜಾನ್ ಹ್ಯಾಂಡ್ಸ್ ನಿರ್ಮಾಣ ಮಾಡಿದಂತಹ ಪಠ್ಯ ಪುಸ್ತಕಗಳ ಒಂದು ಚಳುವಳಿ ಮತ್ತು ಹೆಣ್ಣು ಮಕ್ಕಳಿಗೋಸ್ಕರ ಶಾಲೆಗಳನ್ನ ತೆರೆದು ಅದರಲ್ಲಿ ಕೊಟ್ಟಂತ ಶಿಕ್ಷಣ ಈ ಹೊತ್ತು ಕರ್ನಾಟಕದ ಎಲ್ಲ ಹೆಣ್ಣು ಮಕ್ಕಳಿಗೆ ಸಾಕ್ಷಿಯಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳೇ, ದೇವರ ವಾಕ್ಯವನ್ನ ಕೇಳಬೇಕು, ದೇವರ ವಾಕ್ಯವನ್ನ ಗ್ರಹಿಸಬೇಕು, ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು. ಈ ಮೂರು ಸಂಗತಿಗಳು ಇಂದಿನ ದೇವರ ವಾಕ್ಯ ನಮ್ಮೆಲ್ಲರಿಂದ ಅಪೇಕ್ಷೆ ಪಡುತ್ತಿದೆ. ದೇವರ ವಾಕ್ಯವನ್ನ ಕೇಳುವಾಗ ನಮ್ಮ ಮರ್ತ್ಯ ದೇಹಗಳು ಜೀವವನ್ನ ಪಡೆಯುತ್ತದೆ. ದೇವರ ವಾಕ್ಯವನ್ನ ಗ್ರಹಿಸುವಾಗ ನಮ್ಮಲ್ಲಿ ಯಾವುದು ಸತ್ಯ ಯಾವುದು ಅಸತ್ಯ ಎಂಬತಕ್ಕಂತಹ ಒಂದು ಅನುಭವ ಉಂಟಾಗುತ್ತದೆ. ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ಜೀವಿಸುವಾಗ ಮರಣದಿಂದ ಜೀವದ ಕಡೆಗೆ ದೇವರ ವಾಕ್ಯ ನಮ್ಮನ್ನ ನಡೆಸುತ್ತದೆ. ಇದೇ ವಿದ್ಯಾರ್ಥಿಗಳ ಭಾನುವಾರಕ್ಕೆ ದೇವರು ಕೊಡುವಂತ ದೇವರ ವಾಕ್ಯ. ಕತ್ತಲೆಯಿಂದ ಬೆಳಕಿನ ಕಡೆಗೆ ನಡೆಯುವಂಥದ್ದು, ಅಸತ್ಯದಿಂದ ಸತ್ಯದ ಕಡೆಗೆ ನಡೆಯುವಂಥದ್ದು ಮತ್ತು ಮರಣದಿಂದ ಜೀವದ ಕಡೆಗೆ ನಡೆಯುವಂಥದ್ದೇ ವಿದ್ಯಾರ್ಥಿಗಳ ಭಾನುವಾರಕ್ಕೆ ದೇವರ ವಾಕ್ಯ ಕೊಡುವಂಥದ್ದಾಗಿದೆ. ದೇವರ ವಾಕ್ಯವಿದು. ಆಮೆನ್. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಏಕ ಮನಸ್ಸಿನಿಂದ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡೆಯಲ್ಪಟ್ಟು ಸತ್ತು ಉಣ್ಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ವಿಧಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ. Nina, Hare Mitra,
ಪ್ರಾರ್ಥನೆ ಮಾಡೋಣ. ಜ್ಞಾನದ ನಿಧಿಯೂ ಅರಿವಿನ ದೀಪವೂ ಆಗಿರುವಂತಹ ಯೇಸುವಿನಲ್ಲಿ ತಂದೆಯಾದ ದೇವರೇ, ಇನ್ನೊಂದಾವರ್ತಿ ನಿನ್ನ ವಾಕ್ಯಕ್ಕಾಗಿ ಮತ್ತು ನಿನ್ನ ಜ್ಞಾನದ ಪ್ರಕಟಣೆಗಾಗಿ ನಾವು ನಿನಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ನೀನು ಜ್ಞಾನಿಗಳಿಗೆ ಮರೆಮಾಡಿ ಬಾಲಕರನ್ನ ಜ್ಞಾನಿಗಳನ್ನಾಗಿ ಮಾಡಿದಂತಹ ಕರ್ತನಾಗಿದ್ದಿ. ಇಂತಹ ನಿನ್ನ ಮುಂದೆ ನಮ್ಮ ಜ್ಞಾನವನ್ನ ಮತ್ತು ನಮ್ಮ ಪೂರ್ವಕಲ್ಪಿತವಾದಂತಹ ಎಲ್ಲ ಅನುಭವವನ್ನ ತೆಗೆದುಹಾಕಿ ನಿನ್ನ ಬಳಿ ಬಂದು ನಿನ್ನಿಂದ ಪಡೆಯತಕ್ಕಂತಹ ಅನುಭವದ ಜ್ಞಾನಾಮೃತವನ್ನ ತುಂಬಿಕೊಳ್ಳಲು ನಮಗೆ ಸಹಾಯಿಸಿದ್ದಕ್ಕಾಗಿ ನಿನಗೆ ಕೊಂಡಾಟವಾಗಲಿ. ನಿನ್ನ ಜ್ಞಾನದ ದರ್ಶನದಿಂದ ನಾವು ಹೊಂದಿದಂತ ಸಶಕ್ತೀಕರಣದ ಅನುಭವಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ ಲೋಕದೊಳಗೆ ಹೋಗಿ ನಿನ್ನನ್ನ ನಮ್ಮ ಜ್ಞಾನದ ಕೃತ್ಯಗಳಿಂದ ಪ್ರಕಟಪಡಿಸಲು ನಮಗೆ ನಿನ್ನಾತ್ಮನ ಶಕ್ತಿ ಕೊಟ್ಟು ನಮ್ಮ ಜ್ಞಾನದ ಕೆಲಸಗಳ ಮೂಲಕ ನೀನು ತಾನೇ ಮಹಿಮೆ ಹೊಂದಬೇಕೆಂದು ಯೇಸುವಿನ ಒಂದೇ ಪರಿಶುದ್ಧ ನಾಮದಲ್ಲಿ ದೈನ್ಯದಿಂದ ಬೇಡಿ ಹೊಂದಿದ್ದೇವೆ. ಆಮೇನ್. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನ ನಾವು ಏಕ ಮನಸ್ಸಿನಿಂದ ಆರೈಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನವೇ. ಆಮೇನ್. ವಿಶ್ವಾಸದಿಂದ ಕರ್ತನಾಶೀರ್ವಾದವನ್ನ ಹೊಂದಿಕೊಳ್ಳೋಣ. ಸಕಲ ವಿಧವಾದಂಥ ಜ್ಞಾನಕ್ಕೆ ಮೂಲನಾಗಿರುವಂತಹ ದೇವರ ಪ್ರೀತಿಯು, ಜ್ಞಾನಾಮೃತನಾಗಿರುವಂತಹ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ಭಕ್ತಿಯ ಮೂಲಕವಾಗಿ ಜ್ಞಾನವನ್ನ ಅನುಗ್ರಹಿಸಿಕೊಡುವ ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಸಹವಾಸ ಮತ್ತು ದೈವಿಕವಾದಂಥ ಜ್ಞಾನ ನಮ್ಮೆಲ್ಲರ ಸಂಗಡ ಸದಾಕಾಲ ನೆಲೆಯಾಗಿರಲಿ. ಆಮೆನ್.